ನಮ್ಮ ಪರವಾಗಿರಬೇಕಾದಂಥ ಮಾಧ್ಯಮ, ನಮ್ಮ ಪರವಾಗಿರಬೇಕಾದಂಥ ಆಡಳಿತ ಅಂಗಗಳು, ನಮ್ಮ ಪರವಾಗಿರಬೇಕಾದಂಥ ಕಾನೂನು ಸುವ್ಯವಸ್ಥೆಗಳು ನಮ್ಮ ಪರ ಅಂತ ಹೇಳಿದರೆ ಎಲ್ಲಿ ಅತ್ಯಾಚಾರ ಘಟಿಸಲ್ಪಡ್ತೋ, ಎಲ್ಲಿ ಮಗುವೊಂದಕ್ಕೆ ನ್ಯಾಯ ಸಿಕ್ಕಿಲ್ವೋ ಅವರ ಪರವಾಗಿರಬೇಕಾದಂಥ ಈ ತನಿಖಾ ಸಂಸ್ಥೆಗಳು ನಮ್ಮ ಪರವಾಗಿ ನಿಲ್ಲಿಲ್ಲ. ಇದರಿಂದಾಗಿ ನಾವು ಪ್ರತಿ ಹಂತದಲ್ಲಿಯೂ ಮೇಲೆ 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 ಹೋಗಬೇಕಾಯಿತು. ಏನು CBI ಈಗಾಗಲೇ ನೋಟಿಸ್ ಕೊಟ್ಟಿದೆ, ಅದನ್ನೂ ಮುಚ್ಚಿಟ್ಟಿದ್ದಾರೆ. ಈ ಮುಚ್ಚಿಡಿಯುವ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ನಾವು ಬೆರಳು ಮಾಡಿ ತೋರಿಸಬಹುದಾದಂಥ ಅಂಶ. ಆ ಕಾರಣದಿಂದಲೇ ನ್ಯಾಯಾಲಯಕ್ಕೆ ಪದೇ ಪದೇ ನಾವು ಹೋಗಿ ಬಾಗಿಲು ತಟ್ಟಿದ್ದೇವೆ. ಈ ಪದೇ ಪದೇ ಬಾಗಿಲು ತಟ್ಟುವ ಪ್ರಕ್ರಿಯೆಗೆ ಸರ್ವೋಚ್ಚ ನ್ಯಾಯಾಲಯ ಸ್ಪಂದಿಸಿದೆ. ಈ ನಿಟ್ಟಿನಲ್ಲಿ ಮುಂದೇನಾಗ್ತದೆ ಅನ್ನುವಂಥದ್ದು ಏಪ್ರಿಲ್ 29ನೇ ತಾರೀಕು ಗೊತ್ತಾಗುತ್ತೆ. ಯಾಕೆ ಅಂತ ಹೇಳಿದರೆ, ಇಲ್ಲ ಅವನೇ ಅಪರಾಧಿ, ಆದರೆ ಆ ಅಪರಾಧಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕ ದಾಖಲೆಗಳನ್ನು ಮೊದಲಾಗಿ ಸಬ್ಮಿಷನ್ ಮಾಡಲ್ಲ ಅನ್ನುವಂಥದ್ದು ಅತಿ ದೊಡ್ಡ ಅಂಶಗಳಲ್ಲಿ ಒಂದಾಗತ್ತೆ. ಈಗ ಸಂತೋಷ್ ರಾವ್ ಅವರ ತಂದೆಯೂ ಬದುಕಿಲ್ಲ. ತನ್ನ ಕಾಲನ್ನು ಕತ್ತರಿಸ್ಕೊಂಡ, ತನ್ನ ಬೆರಳುಗಳನ್ನು ಕತ್ತರಿಸ್ಕೊಂಡ, ತನ್ನ ಮಡದಿಯನ್ನು ಮಣ್ಣಲ್ಲಿ ಮಣ್ಣು ಮಾಡಿಕೊಂಡ. ಅವನ ಆತಂಕಗಳು ಹೇಗಿರ್ಬೋದು? ಏನೂ ತಪ್ಪು ಮಾಡದೆ ಇಡೀ ವಂಶಕ್ಕೆ ಒಂದು ಮದುವೆಯೂ ಆಗಿಲ್ಲ, 3 ಜನ ಗಂಡು ಮಕ್ಕಳಿಗೂ ಮದುವೆ ಆಗಿಲ್ಲ. ಏನೆಲ್ಲ ಆಗಿರ್ಬೋದು ಆ ಮನೆಯ ದುರಂತ ಕತೆ. ಪಾಠ ಮಾಡಿದ ಮಾಸ್ಟರ ಮಗ ಒಬ್ಬ ವಿನಾಕಾರಣ ಸಿಕ್ಕಿಸಿ ಮಾಡಿದಂಥವನಿಗೆ ಬಲಿಷ್ಠವಾದ ಶಿಕ್ಷೆ ಬೇಡವೆ? ಕಗ್ಗೊಲೆ ಮಾಡಿದವರು ಯಾಕೆ ನುಳ್ಸ್ಕೊಳ್ಬೇಕು? ಅತ್ಯಾಚಾರ ಮಾಡಿದವರು ಯಾಕೆ ನುಳ್ಸ್ಕೋಬೇಕು? ಈ ಎಲ್ಲ ಅಂಶಗಳೊಟ್ಟಿಗೆ ನಾವು ಮಾತಾಡಬೇಕಾಗಿದೆ. ಹೋರಾಟವನ್ನು ನಿಷ್ಕ್ರಿಯಗೊಳಿಸಬಾರ್ದು. ಒಂದು ಸಾವಿಗೆ ಯಾಕೆ ಇಷ್ಟೊಂದು ಹೋರಾಟ ಅಂತ ಅಲ್ಲ, ಅಲ್ಲಿ ಸತ್ತಂಥ 10 ಅಸಹಜ ಸಾವುಗಳಿಗೆ ನಾವು ಜೀವ ಕೊಡಬೇಕು. ಅವ್ರು ಹೇಳ್ಕೋಬೋದು ಸಾಕ್ಷಿಗಳೆಲ್ಲ ನಾಶವಾಗೋಗಿದೆ, ಎಲ್ಲವೂ ಕೂಡ ಅನುಮಾನಾಸ್ಪದವಾಗಿ ಸೊತ್ತಲ್ಪಟ್ಟಿದೆ. ಆ ಕಾರಣದಿಂದ ಸಾಕ್ಷಿಗಳೇ ಸೊತ್ತಿದ್ರೂ ಕೂಡ ಎದ್ದು ಬಂದು ಉತ್ತರಿಸುವ ಗಳಿಗೆ ಸೃಷ್ಟಿಯಾಗುತ್ತೆ. ಎದ್ದು ಬಂದು ಅಂತಂದರೆ ಇದೇನು ನೀವು ಏನನ್ನು ನಂಬ್ತಿದ್ದೀರಿ ಅಂತ ಅಲ್ಲ, ಹೇಗೆ ಸೊತ್ತರು, ಹೇಗೆಲ್ಲ ಸಾಯಿಸಲ್ಪಟ್ರು, ಇದೆಲ್ಲ ತನಿಖೆಯಲ್ಲಿ ದೊಡ್ಡ ವಿಷಯ ಏನಲ್ಲ ಸರ್. ಒಂದು ಸಣ್ಣ ಮಾದರಿಗಳನ್ನು ಇಟ್ಕೊಂಡೇ ನಾವು ತನಿಖೆಯನ್ನು ಮಾಡಿದರೆ ಅಸಹಜ ಸಾವುಗಳಿಗೂ ಉತ್ತರ ದೊರೆಯುತ್ತೆ. ಈ ಎಲ್ಲ ಕಾರಣದಿಂದ ಸರ್ವೋಚ್ಚ ನ್ಯಾಯಾಲಯ ಸಮಗ್ರ ತನಿಖೆಗೆ ಮತ್ತೊಮ್ಮೆ ಆದೇಶಿಸಬೇಕು. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅವರು ಏನೋ ಮಾಡ್ತಾರೆ, ಹೇಗೋ ಮಾಡ್ತಾರೆ, ಮತ್ತೆ ನಮಗೆ ಉತ್ತರ ಸಿಗುತ್ತೆ, ಉತ್ತರದಾಯಿತ್ವದಲ್ಲಿ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಅವರು ಕೂಡ ಪ್ರಾಥಮಿಕ ಹಂತದಲ್ಲಿ FIR ದಾಖಲಿಸುವಲ್ಲಿ ವಿಫಲರಾಗ್ಬಿಟ್ರು. ಅಸಹಜ ಸಾವುಗಳಿಗೆ ಯಾಕೆ FIR ಹಾಕಿಲ್ಲ ಅಂತ ಹೇಳುವಂಥದ್ದಕ್ಕೆ ಅವರು ಪೂರಕವಾಗಿ ಸ್ಪಂದನೆ ಇಲ್ಲದೆ ಇರುವಂಥದ್ದನ್ನು ಹೈಕೋರ್ಟ್ ಗಮನಿಸಿದೆ. ಎಲ್ಲವನ್ನು ನೋಡಿದಾಗ ದೇವರ ಪಟದ ಹಿಂದೆ ಅವತ್ತಿರುವ ಹಲ್ಲಿಗಳು ಹೊರಬರಲೇಬೇಕು. ಯಾಕೆ ಅಂತ ಹೇಳಿದರೆ ಆಗೊಂದು ಈಗೊಂದು ಹಾರಾಡುವ ಚಿಕ್ಟ ಸೊಳ್ಳೆ ನೊಣಗಳನ್ನ ತಿಂದು ಟೊಂಕಂದ ಹೋಗಿ ಔಸ್ಕೊಳ್ಳುವಂಥದ್ದು ಮಾಡ್ತಿದ್ದು. ಇದು ಪಾಪದ ದೊಡ್ಡ ಭಾರ ಬೆಳೀತಲೇ ಹೋಗಿದೆ. ಅದು ಒಂದೇ ಕಾರಣದಿಂದ ಮೈಕ್ರೋ ಫೈನಾನ್ಸ್ ನನ್ನ ದೇವರ ಹೆಸರಿನಲ್ಲಿ ನಡೆದಂಥ ಅತಿ ದೊಡ್ಡ ವಂಚಕ ಫೈನಾನ್ಸ್. ಇದರಿಂದ ಸತ್ತಂಥವರು ಭಾಳಷ್ಟು ಗ್ರಾಮೀಣ ಮಟ್ಟದಲ್ಲಿ. ಈ ಅಂಶವೂ ಕೂಡ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ಮಹೇಶ್ ಶೆಟ್ಟಿ ತಿಮ್ರೋಡಿಯನ್ನು ಬಹಿಷ್ಕರಿಸ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ ಅಂತ ಹೇಳಿದರೆ ಅದರ ಅರ್ಥ ಬೇರೆ ಬೇರೆ ಧ್ವನಿಸ್ತದೆ. ಒಂದು ನ್ಯಾಯದ ಪರವಾದಂಥ ಧ್ವನಿಗೆ ನೀವು ಎಷ್ಟು ಹೊಲಿಗೆಗಳನ್ನು ಹಾಕ್ತೀರಿ, ಯಾವ ರೀತಿಯ ಸ್ಟಿಚ್ಚನ್ನು ಹಾಕ್ತೀರಾ ಬಾಯಿ ಮುಚ್ಚಿಸ್ಲಿಕ್ಕೆ, ಅವೆಲ್ಲವೂ ಮುಚ್ಚಲ್ಪಟ್ಟರೂ ಕೂಡ ಮೂಗೆಲು ಉಸಿರಾಡುವ ಜನರು ನಮ್ಮ ನಡುವೆ ಇರುವುದರಿಂದ ನ್ಯಾಯವನ್ನು ದಕ್ಕಿಸಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಅವರಿದ್ದಾರೆ. ನ್ಯಾಯ ಎನ್ನುವಂಥದ್ದು ಅವರ ಮನೆಯ ಮಗಳಿಗಲ್ಲ, ನ್ಯಾಯ ಅನ್ನುವಂಥದ್ದು ಅವರ ಜಿಲ್ಲೆಗೆ.